ಎಲ್ಲರಿಗೂ ನಮಸ್ಕಾರ. ನಮ್ಮ ತುಮಕೂರಿನಿಂದ ಶಿವಮೊಗ್ಗವರೆಗಿನ ಹೆದ್ದಾರಿ ಪ್ರೋಗ್ರೆಸ್ ವಿಡಿಯೋ ಸರಣಿಯ 8ನೇ ವಿಡಿಯೋಗೆ ಸ್ವಾಗತ. ಸೊ ನಾವು ಇದುವರೆಗೂ ಮಲ್ಲಸಂದ್ರದಿಂದ ಭದ್ರಾವತಿ ಬೈಪಾಸ್ ಕಡೆವರೆಗೂ ಪ್ರೋಗ್ರೆಸ್ ಆಲ್ರೆಡಿ ಚೆಕ್ ಮಾಡಿದ್ವಿ. ಇನ್ನು ಮಿಕ್ಕಿರೋದು ಬರೀ ಶಿವಮೊಗ್ಗ ಬೈಪಾಸ್ ಮತ್ತು ಸ್ವಲ್ಪ ದೂರ ಅಷ್ಟೇ. ಸೊ ಓವರ್ ಆಲ್ ಈ ಒಂದು ಮ್ಯಾಪ್ ವ್ಯೂ ಅಲ್ಲಿ ಪ್ರೋಗ್ರೆಸ್ ಒಂದು ಚೆಕ್ ಮಾಡೋದಾದರೆ, ಗುಬ್ಬಿ ಬೈಪಾಸ್ ಸ್ವಲ್ಪ ಒಂದು 6 ಮಂತ್ಸ್ ಒಳಗಡೆ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ತಿಪ್ಟೂರು ಬೈಪಾಸ್ ಅಷ್ಟೇ ವಿತಿನ್ 6 ಮಂತ್ಸ್ ಕಂಪ್ಲೀಟ್ ಆಗೋ ಚಾನ್ಸಸ್ ಎಲ್ಲ ಇದೆ. ಇನ್ನು ಅರಸೀಕೆರೆ ಬೈಪಾಸ್ ಓಪನ್ ಅಪ್ ಆಗಿದೆ. ಆಮೇಲೆ ಕಡೂರು ಬೈಪಾಸ್ ಆಲ್ರೆಡಿ ಓಪನ್ ಆಗಿದೆ. ಇನ್ನು ಬೀರೂರು ಬೈಪಾಸ್ 2 LVUP ವರ್ಕ್ ಪೆಂಡಿಂಗ್ ಇದೆ. ಇನ್ನು ತರೀಕೆರೆಯಲ್ಲಿ ಒಂದು ರೈಲ್ವೆ ಬ್ರಿಡ್ಜು ಪೆಂಡಿಂಗ್ ಇರೋದ್ರಿಂದ ಇದು ಇನ್ನೂ ಸ್ವಲ್ಪ ಮುಗಿದಿಲ್ಲ. ರೈಲ್ವೆ ಬ್ರಿಡ್ಜ್ ಮತ್ತು ಒಂದು LVUPಗೆ ಸ್ಯಾಂಡಲ್ ವುಡ್ ಕಂಪೆನ್ಸೇಷನ್ ಪೆಂಡಿಂಗ್ ಇದೆ. ಸೊ ಅದು ಬಿಟ್ಟರೆ ಭದ್ರಾವತಿಯಲ್ಲಿ ತುಂಬ ಕೆಲಸ ಪೆಂಡಿಂಗ್ ಇದೆ. ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಕೆಲಸನೇ ಆಗಿಲ್ಲ. ಮತ್ತು ಕೊನೆಯದಾಗಿ ಶಿವಮೊಗ್ಗ ಬೈಪಾಸ್ ಬರೋದಾದರೆ, ನಿಜವಾಗ್ಲೂ ಸಂಸದರ ದೂರದೃಷ್ಟಿನೋ ಏನಂತ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಸೊ ಇಲ್ಲಿ ಆಲ್ಮೋಸ್ಟ್ 5 ಕಿಲೋಮೀಟರ್ ಈ ನ್ಯಾಷನಲ್ ಹೈವೇ ವರ್ಕಿಂದ ಡಿಸ್ಕೋಪ್ ಮಾಡಿದ್ದಾರೆ. ಸೊ ಇದು ನ್ಯಾಷನಲ್ ಹೈವೇ ಅವರು ತಗೊಂಡಿರೋ ನಿರ್ಧಾರನೋ ಅಥವಾ ಸಂಸದರಿಂದ ತಗೊಂಡಿರೋ ನಿರ್ಧಾರನೋ ಗೊತ್ತಿಲ್ಲ. ಇದು ಶಿವಮೊಗ್ಗ ಜನರಿಗೆ ಬಿಟ್ಟ ವಿಚಾರ. ಸೊ ಅವರೇ ಡಿಸೈಡ್ ಮಾಡಬೇಕು ಇದನ್ನು ಯಾಕೆ ಡಿಸ್ಕೋಪ್ ಮಾಡಿಸಿದ್ದಾರೆ 5 ಕಿಲೋಮೀಟರ್ಸ್. ಸೊ ಇಲ್ಲಿ ಈ ಹೈವೇಯಿಂದ ಬರೋರು ಶಿವಮೊಗ್ಗ ಬೈಪಾಸ್ ಮಾಡಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ ಹೆಂಗೆ ಇರ್ತಾರೋ ನನಗಂತೂ ಗೊತ್ತಿಲ್ಲ. ಐದರ್ ಹಿಂಗೆ ಬಂದು ಇವಾಗಿರೋ ಬೈಪಾಸಿಂದ ತಿರುಕಲ್ಲಿಂದ ಬರ್ತಾರ. ಸೊ ಈ 5 ಕಿಲೋಮೀಟರ್ ಏನಕ್ಕೆ ಡಿಸ್ಕೋಪ್ ಮಾಡಿದ್ರು ಸಂಸದರಿಗೆ, ಇದು ನೇರ ಪ್ರಶ್ನೆ. ಸೊ ಇನ್ನು ಅಲ್ಲಿಂದ ಬಿಟ್ಟರೆ ಆಲ್ಮೋಸ್ಟ್ 60% ವರ್ಕ್ ಕಂಪ್ಲೀಟ್ ಆಗಿದೆ. ಇಲ್ಲೊಂದು LVUP ಮತ್ತು ಇಲ್ಲೊಂದು LVUP ಮತ್ತು ಈ ಎರಡು VOPಗೆ ಸ್ವಲ್ಪ ರ್ಯಾಂಪ್ ವರ್ಕ್ ಪೆಂಡಿಂಗ್ ಇದೆ. ಮತ್ತು ಇಲ್ಲಿ ರ್ಯಾಂಪ್ಗೆ ಅಲ್ಲೂ ಕೂಡ ಲ್ಯಾಂಡ್ ಅಕ್ವಿಸಿಷನ್ ಇಶ್ಯೂಯಿಂದ ಪೆಂಡಿಂಗ್ ಇದೆ. ಇಲ್ಲಿ ಆಲ್ಮೋಸ್ಟ್ ವರ್ಕ್ ನಡೀತಾ ಇದೆ. ಬಟ್ ಅದಾದಮೇಲೆ ರ್ಯಾಂಪಿಂದ ಕೆಳಗಡೆ ಬರಬೇಕಲ್ಲ, ಅಲ್ಲಿ ತಿರ್ಗಾ ಕೆಲವೊಂದು ಮನೆಗಳಿಂದ ಡೆಮೊಲಿಷನ್ ಆಗಿಲ್ಲ. ಸೊ ಇಲ್ಲಿಂದ ಅವರಿಗೆ ನ್ಯಾಷನಲ್ ಹೈವೇ ಅಥಾರಿಟಿ ಅವರಿಗೆ ಪರ್ಮಿಷನ್ ಇನ್ನೂ ಸಿಕ್ಕಿಲ್ಲ 3H. ಸೊ ಇದು ಭದ್ರಾವತಿ ಬೈಪಾಸಿಂದ ಜಸ್ಟ್ ಹೇಳೋದಾದರೆ, ಭದ್ರಾವತಿ ಬೈಪಾಸಿಂದ ಶಿವಮೊಗ್ಗ ಬೈಪಾಸ್ವರೆಗೂ ಹೇಳೋದಾದರೆ ಆಲ್ಮೋಸ್ಟ್ 50% ಓಪನ್ ಅಂದರೆ ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನು 50% ವರ್ಕ್ ಆಗಿಲ್ಲ. ಇನ್ನೂ ಒಂದು 30% ಡಿಸ್ಕೋಪ್ ಆಗಿದೆ, ವರ್ಕ್ ಡಿಸ್ಕೋಪ್ ಆಗಿದೆ. ಸೊ ದಿಸ್ ಈಸ್ ಓವರ್ ಆಲ್ ತುಮಕೂರು ಟು ಶಿವಮೊಗ್ಗ. ಸೊ ಓವರ್ ಆಲ್ ಪ್ರೋಗ್ರೆಸ್ ಹೇಳೋದಾದರೆ ಮೋರ್ ದೆನ್ 60 to 70% ವರ್ಕ್ ಕಂಪ್ಲೀಟ್ ಆಗಿದೆ. ವರ್ಕ್ ಕಂಪ್ಲೀಟ್ ಅನ್ನೋ ಇನ್ ದ ಸೆನ್ಸ್ 80% ಆಗಿದೆ. ಬಟ್ 60% ಜನಕ್ಕೆ ಓಪನ್ ಆಗಿದೆ. ಇನ್ 20% ಇಲ್ಲಿ ಗುಬ್ಬಿ ಬೈಪಾಸು ಮತ್ತು ತಿಪ್ಟೂರು ಬೈಪಾಸು ಮತ್ತು ಯಾವ್ಯಾವ ಬೈಪಾಸ್ ಇದೆಯೋ ಅದೆಲ್ಲ ಅವರು ಒಂದು 10% ವರ್ಕ್ ಕಂಪ್ಲೀಟ್ ಮಾಡಿಬಿಟ್ರೆ ಆಲ್ಮೋಸ್ಟ್ 80% ಓಪನ್ ಅಪ್ ಆದಂಗೆ. ಇನ್ನೊಂದು 5 to 6% ಡಿಸ್ಕೋಪ್ ಏರಿಯಾ ಆಗಿದೆ. ಅದೇ ನ್ಯಾಷನಲ್ ಹೈವೇ ಅವರು ನ್ಯಾಷನಲ್ ಹೈವೇ ಅಂತ ಮಾಡೋದಿಲ್ಲ ಅಂತ ಯಾವುದು ಇವಾಗ ತೋರಿಸ್ವಲ್ಲ, ಶಿವಮೊಗ್ಗ ಬೈಪಾಸು ಮತ್ತು ಆಲ್ರೆಡಿ ಒಂದು DH ಕ್ರಾಸ್ ಯಾವುದದು ತುರುವೇಕೆರೆ ರೋಡ್ ಹತ್ರ ಇಲ್ಲಿ. ಸೊ KB ಕ್ರಾಸ್. ಸೊ ಇದೂ ಡಿಸ್ಕೋಪ್ ಆಗಿರೋ ಏರಿಯಾ. ಸೊ ಇಷ್ಟು ಡಿಸ್ಕೋಪ್ ಆಗಿದೆ. ಇನ್ನು ಆಲ್ಮೋಸ್ಟ್ ಎಲ್ಲ ಕಡೆ ವರ್ಕ್ ಪ್ರೋಗ್ರೆಸ್ ಇದೆ ಮತ್ತು ಲ್ಯಾಂಡ್ ಅಕ್ವಿಸಿಷನ್ ಪೆಂಡಿಂಗ್ ಇದೆ. ಸೊ ಇದಿಷ್ಟು ತುಮಕೂರಿನಿಂದ ಶಿವಮೊಗ್ಗವರೆಗಿನ ರಾಷ್ಟ್ರೀಯ ಹೆದ್ದಾರಿ ಪ್ರಗತಿಯ ಓವರ್ ಆಲ್ ವಿಡಿಯೋ. ಸೊ ಇವಾಗ ಭದ್ರಾವತಿ ಬೈಪಾಸಿಂದ ಶಿವಮೊಗ್ಗವರೆಗೂ ಡ್ರೋನ್ ಪ್ರೋಗ್ರೆಸ್ ಚೆಕ್ ಮಾಡ್ತೀನಿ.
ಆಲ್ಮೋಸ್ಟ್ ಶಿವಮೊಗ್ಗ ಬೈಪಾಸ್ ಎಂಡ್ ಹತ್ರ ಬರ್ತಾ ಇದ್ದೀವಿ. ಸೊ ಇದಾಗಿತ್ತು ಕಂಪ್ಲೀಟ್ ಡ್ರೋನ್ ಪ್ರೋಗ್ರೆಸ್ ಫ್ರಮ್ ಮಲ್ಲಸಂದ್ರ, ಅದು ತುಮಕೂರಿಂದ ಹಿಡಿದು ಶಿವಮೊಗ್ಗವರೆಗೂ ಏನು ಹೈವೇ NH-206 ಓಲ್ಡ್ ನಂಬರು ಮತ್ತು ಹೊಸ ನಂಬರು NH-73 ಹಾಗೆ NH-69. ಸೊ ಇದು ಕಂಪ್ಲೀಟ್ ಡ್ರೋನ್ ಪ್ರೋಗ್ರೆಸ್ ನೀವು ಇಷ್ಟಪಟ್ಟಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಸೊ ಇಷ್ಟಪಟ್ಟಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಮೋಸ್ಟ್ಲಿ ನಮ್ಮದು ಹಾಸನ ಹೈವೇದಾಗಿರುತ್ತೆ. ಸೊ ಹಾಸನ ಹೈವೇ ಮಾರ್ನಳ್ಳಿ ಮತ್ತು ಆ ಸ್ಟೆಚ್ ಏನಿದೆ, ಸೊ ಆ ಸ್ಟೆಚ್ ಕವರ್ ಮಾಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು, ಧನ್ಯವಾದಗಳು.